ಈ ರಜೆಗಳೇ ಹಾಕ್ಬಾರ್ದಪ್ಪ ಕಂಪ್ನಿಗೆ. ರಜೆ ಮುಗಿಸ್ಕೊಂಡು ಬಂದರೆ ನಿಮ್ದೇನೇ ಇರಲ್ಲ. ಆ ಕೆಲಸ ಈ ಕೆಲಸ ಎಲ್ಲ ಕೆಲಸನೂ ಬಿಟ್ಟಿರೋದೆಲ್ಲ ಮಾಡಬೇಕು. ಸುಮ್ಮನೆ ಟೆನ್ಷನು. ಈ ಮದುವೆಗೆ ಹೋಗದೇ ಇದ್ರೂ ಆಗ್ತಿತ್ತು ನಾನು. ಹಾಯ್ ನವ್ಯ, ಹೇಗಿತ್ತೆ ಮದುವೆ ಎಲ್ಲ ಮುಗೀತಾ? ಹಾಯ್ ಭವ್ಯ, ಹೇಳೆ. ಮದುವೆ ಎಲ್ಲ ಏನೋ ಚೆನ್ನಾಗಿ ಮುಗೀತು. ಕೆಲಸ ಇದೆಯಲ್ಲ, ರಜೆ ಹಾಕ್ಬಿಟ್ರೆ ಈ ಕೆಲಸಗಳು ಮಾಡೋದೇ ಕಷ್ಟ ನನಗೆ. ಮತ್ತು ಏನು ಸಮಾಚಾರ ಭವ್ಯ? ಹೇಗಿತ್ತು ಮದುವೆ? ಫುಲ್ ಚೆನ್ನಾಗಿದ್ದ? ಎಂಜಾಯ್ ಮಾಡಿದ್ಯಾ? ಹಾಗೇನಿಲ್ಲ ಕಣೆ, ನಾನೇನೋ ಅಂದ್ಕೊಂಡು ಹೋದೆ, ಅಲ್ಲೇನೋ ಆಯಿತು. ಹೆಂಗೋ ಮುಗೀತು ಒಟ್ಟಿನಲ್ಲಿ. ಯಾಕೆ, ಏನಾಯಿತು? ನೀನು ಅಂದ್ಕೊಂಡಂಗೆ ಏನಾಗಿಲ್ಲ? ಏನಿಲ್ಲ ಕಣೆ, ಅವಿನಾಶ್ ಮೊದಲು ನವ್ಯ ನವ್ಯ ಅಂತ ನನ್ನಿಂದನೇ ಸಾಯ್ತಿದ್ದ. ನಮ್ಮ ಅತ್ತೆ ನವ್ಯ 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 ಅಂತ ಯಾವಾಗಲೂ ನವ್ಯ ನವ್ಯ ಅಂತ ನನ್ನ ಜಪನೆ ಮಾಡ್ತಿದ್ರು. ಇವಾಗ ನನ್ನ ಮುಖ ನೋಡೋರು ಇಲ್ಲ, ನನ್ನಂತ ಮಾತಾಡ್ಸೋದಿರಲಿ, ನನ್ನ ಕಡೆನೂ ನೋಡ್ತಿರ್ಲಿಲ್ಲ ನಮ್ಮ ಅತ್ತೆ. ಗೊತ್ತಾ, ನಂಗೆ ತುಂಬ ಬೇಜಾರಾಯಿತು ಕಣೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯಾ? ಅವ್ರ ಮಗನ ಮದುವೆ ಆಗ್ತೀಯ ಅನ್ನೋ ಖುಷಿಲಿ ಚೆನ್ನಾಗಿ ಮಾತಾಡ್ತಿದ್ರು. ಈಗ ನೀನು ಆಗಲ್ಲ ಅಂದಿಲ್ಲ, ಅದಕ್ಕೆ ಅವ್ರು ಬೇಜಾರಾಗಿರುತ್ತೆ ಅಷ್ಟೇ. ಅದೆಲ್ಲ ಬಿಟ್ಟಾಕು, ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಮತ್ತೆ ನೀನು ಪದೇ ಪದೇ ರಜೆ ಹಾಕೋಬೇಡ್ವೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇಲ್ಲಪ್ಪ, ಇನ್ನೇನಕ್ಕೂ ರಜೆ ಹಾಕಲ್ಲ, ನಾನು ಎಲ್ಲೂ ಹೋಗೋದು ಇಲ್ಲ. ಸರಿ, ಮತ್ತೆ ಇನ್ನೇನು ಸಮಾಚಾರ ನವ್ಯ? ಹುಡುಗಿ ಹೇಗಿದ್ದಾಳೆ? ಅದನ್ನು ಕೇಳೋದು ಮರ್ತ್ಬಿಟ್ಟೆ. ಹುಡುಗನ ಬಗ್ಗೆ ಅಂತ ನೀನು ಬೇಕಾದ ಸತಿ ಎಕ್ಸ್ಪ್ಲೇನ್ ಮಾಡಿದ್ಯಾ. ಹುಡುಗಿ ಹೇಗಿದ್ದಾಳೆ? ಪರವಾಗಿಲ್ಲ, ಚೆನ್ನಾಗಿದ್ದಾಳೆ. ಅವಳೇ ಹೇಗೆ ಅವ್ನು ಒಪ್ಕೊಂಡ್ಲು ಅಂತ ನನಗೂ ಗೊತ್ತಿಲ್ಲ. ಅವಳು ಚೆನ್ನಾಗಿ ಓದಿದಾಳೆ ನಮ್ಮ ಥರನೇ. ಯಾವುದೋ ಕಂಪ್ನಿಲಿ ಬ್ಯಾಂಗ್ಳೂರಲ್ಲೇ ಕೆಲಸ ಮಾಡ್ತಿದ್ದಾಳಂತೆ. ಇವಾಗ ಮದುವೆ ಆದಮೇಲೆ ಏನು ಮಾಡಲ್ಲ ಅನ್ಸುತ್ತೆ, ಬಟ್ ಚೆನ್ನಾಗೂ ಇದ್ದಾಳೆ. ಅದು ಏನು ಒಪ್ಕೊಂಡ್ಲು ಏನೋ ನಂಗೆ ಗೊತ್ತಿಲ್ಲ ಕಣೆ. ಹೌದಾ, ಹೋಗಿ ಬಿಡು, ಹೆಂಗೂ ಚೆನ್ನಾಗಿರಲಿ. ಮತ್ತೆ ಇನ್ನೇನು ಭವ್ಯ? ಏನೂ ಇಲ್ಲ ಕಣೆ, 2 ದಿನದಿಂದ ನಂಗೆ ಬಂದಿರಲಿಲ್ವಲ್ಲ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ನೀನು ಮಾಡ್ತಿರು, ನಾನು ಬರ್ತೀನಿ. ಓಕೆ ಭವ್ಯ. ಹಾಯ್ ನವ್ಯ, ಎಲ್ಲಮ್ಮ ಹೋಗ್ಬಿಟ್ಟಿದೆ 2 ಡೇಸು? ಏನು ಒಂದು ವಿಷಯ ಹೇಳೋದು ಇಲ್ಲ, ಏನಿಲ್ಲ. ಲೀವ್ ತೊಗೋತೀನಿ ಅಂತ ಒಂದು ಮಾತು ಹೇಳ್ಬೇಕು ತಾನು ನನಗೆ. ಎಲ್ಲಿ ಹೋಗಿದ್ದೆ? ಹಾಯ್ ವರುಣ್, ನನ್ನ ಮತ್ತೆ ಮಗಂದು ಮದುವೆ ಇತ್ತು ಕಣೋ, ಅದಕ್ಕೆ 2 ಡೇಸ್ ಹೋಗಬೇಕಾಗಿತ್ತು. ಏನು ಸಮಾಚಾರ ಹೇಳಬೇಕು ಅಂತ ಅಂದ್ಕೊಂಡೆ, ನೀನು ಎಲ್ಲೂ ಸಿಗಲಿಲ್ಲ. ನಾನು ಅವತ್ತು ಲೀವ್ ಅಪ್ಲೈ ಮಾಡುವಾಗ ನನಗೆ ಇನ್ನೇನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಹೋದೆ. ಓಕೆಮ್ಮ, ನೆಕ್ಸ್ಟ್ ನೀನು ಎಲ್ಲಾದರೂ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಹೇಳ್ಬಿಟ್ಟು ಹೋಗು. ನಾವು ಇಲ್ಲಿ ನಿನ್ನ ಅಭಿಮಾನಿ ಕಡೆ ಇರ್ತೀವಮ್ಮ, ಹುಡುಕ್ತಿರ್ತೀವಿ ಎಲ್ಲಿ ನವ್ಯ ನವ್ಯ ಅಂತ. ಓಕೆ ವರುಣ್, ಓಕೆ, ಹೇಳ್ಬಿಟ್ಟು ಹೋಗ್ತೀನಿ. ಓಕೆನಾ? ನವ್ಯ, ನಾನು ಏನಾದರೂ ಒಂದು ವಿಷಯ ಹೇಳಬೇಕಿತ್ತು. ಎಲ್ಲಾದರೂ ಹೊರಗಡೆ ಸಿಗ್ತೀಯಾ? ಇಲ್ಲ ವರುಣ್, ಇವಾಗ ತುಂಬ ಕೆಲಸ ಇದೆ ನನಗೆ, ಎಲ್ಲೂ ಹೊರಗಡೆ ಸಿಗೋಕ್ಕಾಗಲ್ಲ. ಏನು ವಿಷಯ? ಇಲ್ಲ ಹೇಳು. ಇಲ್ಲ ನವ್ಯ, ಇದು ಆಫೀಸು. ಪ್ಲೀಸ್, ಒಂದು ಸಂಜೆ ಪಾರ್ಕಲ್ಲಿ, ಆಫೀಸ್ ಪಕ್ಕ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲಿ ವೆಯ್ಟ್ ಮಾಡ್ತಿರ್ತೀನಿ. ಆಫೀಸ್ ಮುಗಿಸ್ಕೊಂಡು ಬಾ ಪ್ಲೀಸ್. ಬಾಯ್. ವರುಣ್, ಇವನಿಗೊಂಥರ ಇಲ್ಲಿ ಕೆಲಸ ಇದೆ ಅಂದರೆ ಪಾರ್ಕಲ್ಲಿ ಸಿಗ್ಬೇಕಂತೆ. ಹೋಗಪ್ಪ, ನಂಗಾಗಲ್ಲ. ಹಲೋ, ಹೇಳು ನವ್ಯ, ಎಲ್ಲಿದ್ಯಮ್ಮ? ಹೋದ್ಯಾ ಆಫೀಸ್ಗೆ? ಏನು ಮಗಳ, ಬೆಳಗ್ಗೆ ಫೋನ್ ಮಾಡು ಅಂತಂದ್ರೆ ಫೋನೇ ಮಾಡಿಲ್ವಲ್ಲಮ್ಮ? ಸಾರಿ ಅಮ್ಮ, ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು ಬೆಳಿಗ್ಗೆ. ಇನ್ನೇನು ಆಫೀಸಿಗೆ ಲೇಟ್ ಆಗಿಬಿಡುತ್ತೆ. ಆಫೀಸ್ಗೆ ಹೋದ್ಮೇಲೆ ಕಾಲ್ ಮಾಡೋಣ ಅಂದ್ಕೊಂಡೆ. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ವರ್ಕ್ ಬ್ಯುಸಿ, ಮಾಡೋಕ್ಕಾಗಲಿಲ್ಲಮ್ಮ. ಸಾರಿ, ನಾನು ಬಂದಿದ್ದೀನಿ ಆಫೀಸ್ಗೆ. ಬಿಡು, ಸಂಜೆ ಕಾಲ್ ಮಾಡ್ತೀನಿ ಬೇಕಿದ್ರೆ. ಸರಿ ನವ್ಯ, ನಾನು 2 ಡೇಸ್ ಬಿಟ್ಟು ಅಪ್ಪ ನಾನು ಬ್ಯಾಂಗ್ಳೂರಿಗೆ ಬರಬೇಕು ಅಂದ್ಕೊಂಡಿದ್ದೀವಿ ಮಗಳೇ. ಸ್ವಲ್ಪ ಕೆಲಸ ಇದೆ ಅಂತ ಅಪ್ಪಂಗೆ. ನಾನು ಕರ್ಕೊಂಡು ಹೋಗ್ರಿ, ಹೆಂಗೋ ನವೀನ್ ಆಫೀಸು, ಅವ್ಳ PG ಎಲ್ಲ ನೋಡ್ದಂಗೆ ಆಗುತ್ತೆ ಅಂತ ಹೇಳಿದೆ. ಸರಿ, ಹೋಗೋಣ ಅಂತ ಹೇಳಿದ್ದಾರೆ. ಇನ್ನೊಂದು 2 ದಿನದಲ್ಲಿ ಬರ್ತೀವಿ. ಹೌದಾ? ಓಕೆಮ್ಮ, ಬಟ್ ನಂಗೆ ರಜೆ ಹಾಕೋಕ್ಕಾಗಲ್ಲಮ್ಮ ಆಫೀಸ್ಗೆ. ನನ್ನ ಆಫೀಸೆಲ್ಲ ಮುಗಿದ್ಮೇಲೆ ಹೊರಗಡೆ ಸಿಗ್ತೀನಿ. ಸರಿ, ಆಯ್ತಮ್ಮ. ಓಕೆ, ಬಾಯ್. ಹಬ್ಬ, ಎಲ್ಲ ಮುಗೀತು, ಹೊರಡೋಣ ಈಗ. ಭವ್ಯ ಹೊರಟೋದ್ಲು ಅನ್ಸುತ್ತೆ. ನಾನು ತುಂಬ ಕೆಲಸ ಇದೆ ಅನ್ನಲ್ಲ, ಹೊರಟೋಗಿರ್ತಾಳೆ ಅವಳು. ಸರಿ, ಹೊರಡ್ತೀನಿ. ಫೋನು. ಹಲೋ 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 ನವ್ಯ, ನಾನು ಮಾತಾಡ್ತಿರೋದು ವರುಣ್. ಮುಗೀತಾ ಕೆಲಸ? ನಾನು ಇಲ್ಲೇ ಪಾರ್ಕಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ನವ್ಯ, ಬೇಗ ಬಾ ಪ್ಲೀಸ್. ಅಯ್ಯೋ ವರುಣ್, ನಂಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆ. ನಾನು ಸ್ವಲ್ಪ ಬೇಗ PGಗೆ ಹೋಗ್ಬೇಕಿತ್ತು. ಇನ್ನೊಂದು ದಿನ ಸಿಗ್ತೀನಿ ಬಿಡು. ಇಲ್ಲ ನವ್ಯ, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಪ್ಲೀಸ್ ಬಂದು ಹೋಗು, ಒಂದು 5 ನಿಮಿಷ. ಓಕೆ, ಒಂದೊಳ್ಳೆ ಕತೆ ನನಗೆ. ಹಾಯ್ ನವ್ಯ, ಬಂದಾ? ಥ್ಯಾಂಕ್ ಯು ಸೋ ಮಚ್ ನವ್ಯ, ನೀನು ಬಂದಿದ್ದಕ್ಕೆ. ಸರಿ ವರುಣ್, ಏನಕ್ಕೆ ಬರಕ್ಕೆ ಹೇಳಿದೆ? ತಗೋ ನವ್ಯ, ಈ ಫ್ಲವರು. ನಾನಿನ್ನ ತುಂಬ ಪ್ರೀತಿಸ್ತಿದ್ದೀನಿ ನವ್ಯ. ಇದನ್ನು ಹೇಳೋಕ್ಕೆ ನಾನು ಇಲ್ಲಿ ಬರೋಕ್ಕೆ ಹೇಳಿದ್ದು. ನೀನು ಒಪ್ಕೋತೀಯ ಅನ್ನೋ ನಂಬಿಕೆ ನನಗಿದೆ ನವ್ಯ. ಯಾಕೆ ನವ್ಯ, ಏನಾಯಿತು? ಯಾಕೆ ಹಿಂಗೆ ಆಡ್ತಿದ್ಯಾ? ವರುಣ್, ಏನು ವರುಣ್ ಇದು? ಇದೆಲ್ಲ ನಂಗೆ ಇಷ್ಟ ಆಗಲ್ಲ ವರುಣ್. ಸುಮ್ಮನೆ ನೀನು ಏನೇನು ಅನ್ಕೊಂಡಿದ್ಯಾ? ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ನೀನು. ನಾನು ಯಾವಾಗ ಹೇಳಿದೆ ನಾನು ನಿನ್ಗೆ ಇಷ್ಟಪಡ್ತೀನಿ ಅಂತ? ಸುಮ್ಮನೆ ಹೋಗು ವರುಣ್, ನಂಗೆ ಟೈಮ್ ಆಗುತ್ತೆ, ಹೊರಡ್ತೀನಿ. ಅವೇ ನಂಗೆ ಅರ್ಥ ಆಗುತ್ತೆ. ಸಡನ್ನಾಗಿ ಈ ಥರ ಪ್ರಪೋಸ್ ಮಾಡಿದ್ರೆ ಯಾರೂ ಒಪ್ಕೊಳ್ಳಲ್ಲ. ನೀನು ಈಗ ಟೈಮ್ ತಗೋ, ನಿಂಗೆ ಎಷ್ಟು ದಿನ ಬೇಕಾದರೂ ಟೈಮ್ ತಗೋ, ಆಮೇಲೆ ಒಪ್ಕೊಂಡ್ರೆ ಸಾಕು.
ನಿಂಗೆ ಯಾವಾಗ ಅನಿಸುತ್ತೆ ಅವಾಗ ಹೇಳು. ಹಾಗಲ್ಲ ವರುಣ್, ಅದು ನವ್ಯ, ನಿಂಗೆ ಇನ್ನು ಯಾವ ಥರ ಹುಡ್ಕೋಬೇಕು ಹೇಳು. ನನಗೆ ಬೇಕಾದಷ್ಟು ಆಸ್ತಿ ಇದೆ, ನಮ್ಮದೇ ಸ್ವಂತ 4-5 ಕಂಪ್ನಿ ಇದೆ. ನಮ್ಮ ಇಡೀ ಬ್ಯಾಂಗ್ಳೂರಲ್ಲಿ ನಾವೇ ದೊಡ್ಡ ಶ್ರೀಮಂತರು. ಮತ್ತು ನಾನೊಬ್ಬನೇ ಮಗ ಕೂಡ. ನಾನು ಚೆನ್ನಾಗಿ ಓದಿದ್ದೀನಿ, ಕೆಲಸದಲ್ಲಿದ್ದೀನಿ, ಚೆನ್ನಾಗೂ ಇದ್ದೀನಿ. ಇನ್ನೇನು ಬೇಕು ನವ್ಯ ನಿಂಗೆ ಹೇಳು. ಇನ್ನೇನು ಥರ ಹುಡ್ಕೋಬೇಕು ನಿಂಗೆ? ಅದಲ್ಲ ವರುಣ್, ನನಗೂ ಗೊತ್ತು ನೀನು ಚೆನ್ನಾಗೂ ಇದೆಯಾ, ತುಂಬ ರಿಚ್ ಆಗೂ ಇದೆಯಾ. ಬಟ್ ನಮ್ಮ ಅಪ್ಪ ಅಮ್ಮಂಗೆ ಕೇಳಬೇಕಲ್ವಾ? ನೋಡೋಣ, ನನಗೊಂದು 2 ಡೇಸ್ ಇದ್ರೆ ಟೈಮ್ ಕೊಡು, ಆಮೇಲೆ ನಾನು ನಿಂಗೆ ಹೇಳ್ತೀನಿ. ಅಟ್ಲೀಸ್ಟ್ ಈ ಫ್ಲವರ್ ಅದು ತಗೋ ನವ್ಯ. ಓಕೆ ವರುಣ್, ಥ್ಯಾಂಕ್ ಯು. ನವ್ಯ, ಇನ್ನು 2 ಡೇಸ್ ತೊಗೊಂಡಿದ್ಯಲ್ಲ ಟೈಮು, ಅಷ್ಟರಲ್ಲಿ ಹೇಳಿಬಿಡು ಪ್ಲೀಸ್. ಓಕೆ, ಯಾಕೆಂದರೆ ನಮ್ಮ ಮನೆಯಲ್ಲಿ ನನಗೆ ಬೇರೆ ಹುಡುಗರು ನೋಡ್ತಾ ಇದ್ದಾರೆ. ಅದು ನಮ್ಮ ಅಪ್ಪನ ಕಡೆಯವರ ರಿಲೇಟಿವು. ಅವರು ತುಂಬ ರಿಚ್ ಆಗಿದ್ದಾರೆ, ನಮಗಿಂತ ತುಂಬ ರಿಚ್ ಅವರು. ಹಾಗಾಗಿ ಅಪ್ಪ ಅವ್ರ ಜೊತೆನೇ ನಾನು ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ನಾನು ಏನು ಹೇಳಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ನೀನು ನಿಂಗೆ ಇಷ್ಟ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಅವ್ರನ್ನೇ ಮದುವೆ ಆಗಬೇಕಾಗುತ್ತೆ. ನನ್ನ ಹತ್ರ ತುಂಬ ಟೈಮ್ ಇಲ್ಲ ನವ್ಯ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಪ್ಲೀಸ್ ಇನ್ನು 2 ಡೇಸಲ್ಲಿ ಹೇಳಿಬಿಡು. ಹೌದಾ, ನಿಂಗೆ ಅವ್ರ ಜೊತೆ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ ನಮ್ಮ ಡ್ಯಾಡಿ. ಓಕೆ, ನಾನು ಇನ್ನು 2 ಡೇಸಲ್ಲಿ ಹೇಳ್ಬಿಡ್ತೀನಿ. ಓಕೆ ನವ್ಯ, ಬಾಯ್. ಅಯ್ಯೋ, ಇವಾಗ ಏನು ಮಾಡೋದು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ನನಗೆ. ವರುಣ್ ಪಾಪ ತುಂಬ ಒಳ್ಳೆ ಹುಡುಗ, ಅದರಲ್ಲೂ ತುಂಬ ರಿಚ್ ಇದೆ, ಬೆಂಗಳೂರಿಗೆ ನಂಬರ್ 1 ಶ್ರೀಮಂತರಂತೆ, ಅಷ್ಟೊಂದು ಕಂಪ್ನಿಗಳಿದೆ ಅವ್ರಿಗೆ. ಹಾಗಿರುವಾಗ ನಾನು ಮದುವೆ ಆದರೆ ನಾನು ಈ ಥರ ಕಂಪ್ನಿಗಳಲ್ಲಿ ಬಂದು ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ. ನಾನು ಒಂದು ಕಂಪ್ನಿ ಬಾಸ್ ಆಗಿ ಕೆಲಸ ಮಾಡ್ಬೋದು. ನನ್ನ ಹೆಸರಲ್ಲೇ ಒಂದು ಕಂಪ್ನಿ ಬರ್ಕೊಟ್ಬಿಡ್ತಾರೋ ಏನೋ. ಇರೋದೇ ಒಬ್ಬನೇ ಮಗ, ಏನು ಮಾಡೋದು? ಇಂಥ ಸಂಬಂಧ ಬಿಟ್ಟರೆ ನೆಲೆ ಸಿಗುತ್ತೆ ನನಗೆ. ಇಷ್ಟು ರಿಚ್ ಆಗಿರೋದು ನನ್ನ ಮನೇಲಿ ಹುಡ್ಕೋಕ್ಕಾಗುತ್ತಾ? ಇದನ್ನು ಅಮ್ಮನ ಹತ್ರ ಹೇಳ, ಏನು ಮಾಡೋದು? ಇಲ್ಲ, ಇಂಥ ಸಂಬಂಧ ಬಿಟ್ಟರೆ ಮತ್ತೆ ಸಿಗಲ್ಲ ನನಗೆ. ಹೇಗಾದ್ರೂ ಮಾಡಿ ಅಪ್ಪ ಅಮ್ಮನ ಹತ್ರ ವರುಣ ಮೀಟ್ ಮಾಡಿಸ್ಬೇಕು. ನಾಡಿದ್ದು ಹೇಗಿದ್ರು ಬ್ಯಾಂಗ್ಳೂರ್ ಬರ್ತೀನಿ ಅಂತ ಹೇಳಿದಾರಲ್ಲ, ಅವ್ರ ಜೊತೆ ಮೀಟ್ ಮಾಡಿಸೋಣ, ನೋಡೋಣ ಏನಾಗುತ್ತೆ ಅಂತ. ಬಟ್ ಇದನ್ನು ಬಿಡಬಾರ್ದು. ನಾನು ಇಷ್ಟು ರಿಚ್ ಆಗಿರೋ ನಮ್ಮ ಮದುವೆ ಆದರೆ ಆ ಅವಿನಾಶ್ಗೆ, ಆ ಅತ್ತೆಗೆ, ಆ ಭೂಮಿಗೆ ಎಲ್ಲರಿಗೂ ಸರಿಯಾಗಿ ಪಾಠ ಕಲಿಸ್ಬೋದು. ನಾನು ಯಾವ ಥರ ಮದುವೆ ಆಗಿದ್ದೀನಿ, ಎಷ್ಟು ರಿಚ್ ಅವ್ರನ್ನ ಮದುವೆ ಆಗಿದ್ದೀನಿ ಅಂತ ಅವ್ರಿಗೆಲ್ಲ ಗೊತ್ತಾಗಿ ಆ ಭೂಮಿಗೆ ಹೊಟ್ಟೆ ಉರಿ ಬರಬೇಕು. ಅದು ಮಾಡಬೇಕು, ಅದೇ ಸರಿ. ಸರಿ, ಈಗ ಹೊರಡೋಣ. ಏನು ನವ್ಯ, ಏನು ಯೋಚನೆ ಮಾಡ್ತಿದ್ದೆ? ಒಪ್ಕೊಂಡೇ ಒಪ್ಕೋತೀಯಾ? ನಂಗೆ ಚೆನ್ನಾಗಿ ಗೊತ್ತಿದೆ. ಏನು ನಾನು ಬೆಂಗಳೂರಲ್ಲಿ ನಂಬರ್ 1 ಶ್ರೀಮಂತ ಅಂದ್ಕೊಂಡಿದ್ಯಾ? ಗತಿನೇ ಇಲ್ಲ, ನನಗೊಂದು ಮನೆಯೂ ಇಲ್ಲ, ನಮಗೆ ಅಂತ ಯಾರೂ ಇಲ್ಲ. ನಾನೊಬ್ಬ ಅನಾಥ, ನನಗಂತೂ ಇರೋಕ್ಕೂ ಮನೆ ಇಲ್ಲ. ಈ ಬರೋ ಸಂಬಳದಲ್ಲಿ PG ಗೀಜಿಲ್ ಕಟ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ದೀನಿ ಅಷ್ಟೇ. ಇದನ್ನೆಲ್ಲ ನಾನು ನಿಂಗೆ ಈಗಲೂ ಹೇಳೋದು ಇಲ್ಲ, ಮದುವೆ ಆದಮೇಲೆ ಹೇಳ್ತೀನಿ. ಅವಾಗ ನೀನು ಏನು ಮಾಡ್ಕೊಳಕ್ಕಾಗುತ್ತೆ ಅಷ್ಟೇ. ಆದರೆ ನೀನು ಮದುವೆ ಆಗೋ ತನಕ ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು ನಾನು.